ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾರ್ವಜನಿಕರು ನೀಡಿದ ಸಲಹೆ ಸೂಚನೆಯ ಮೇರೆಗೆ ಪಾಲಿಕೆಗೆ ಬರಬೇಕಾದ ಆದಾಯ ಸೋರಿಕೆ ತಡೆಗೆ ಮೊದಲ ಆದ್ಯತೆ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಪಾಲಿಕೆ ಆಡಳಿತ ಅಧಿಕಾರಿ ದರ್ಶನ್ ಎಚ್ಪಿ ಹೇಳಿದರು. ಅವರು ಸುರತ್ಕಲ್ ವಿಭಾಗೀಯ ಕಚೇರಿಯಲ್ಲಿ ನಡೆದ 2026-27ನೇ ಸಾಲಿನ ಬಜೆಟ್ ತಯಾರಿಕೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಎರಡನೇ ಸುತ್ತಿನ ಸಾರ್ವಜನಿಕ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಅವರು ಮಾತನಾಡಿದರು. ಸುರತ್ಕಲ್ ಭಾಗದಲ್ಲಿ ಬಹಳಷ್ಟು ಸಮಸ್ಯೆಗಳು ಆಡಳಿತಾಧಿಕಾರಿಯಾಗಿ ಬಂದ ಮೇಲೆ ಗಮನಕ್ಕೆ ಬಂದಿದೆ. ಸಾರ್ವಜನಿಕರು ದೂರುಗಳನ್ನು ನೀಡಿದ್ದಾರೆ. ಇದೀಗ ಪೂರ್ವಭಾವಿ ಸಭೆಗಳಲ್ಲಿಯೂ ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ. ಡ್ರೈನೇಜ್ ಸಮಸ್ಯೆ ನಿವಾರಣೆಗೆ ಜನಸ್ಪಂದನ ಸಭೆ, ಸರ್ವಿಸ್ ರಸ್ತೆ ವಿಸ್ತರಣೆ, ಪೇ ಪಾರ್ಕಿಂಗ್ ವ್ಯವಸ್ಥೆ, ರಾಜಕಾಲುವೆಯ ತೆರವು ಕಾರ್ಯ ಸೇರಿದಂತೆ ಸುಮಾರು 65 ಸಲಹೆ ಸೂಚನೆಗಳನ್ನು ಸ್ವೀಕರಿಸಲಾಗಿದೆ ಎಂದು ಹೇಳಿದರು. ಪೂರ್ವಭಾವಿ ಬಜೆಟ್ ಸಭೆಯಾಗಿ ಇದು ಎರಡನೇ ಸಭೆ. ಮೊದಲನೇದು ನಾವು ಮಂಗಳೂರಲ್ಲಿ ಕರೆದಿದ್ವಿ, ಮಂಗಳೂರು ಮಹಾನಗರ ಪಾಲಿಕೆ. ಇವತ್ತು ನಮ್ಮ ಝೋನಲ್ ಕಮಿಷನರ್ ಅವರಾಗಿ ಕನ್ನಡದಲ್ಲಿ ನಾವು ಮಾಡ್ತೀವಿ. ಮೊದಲನೇದಾಗಿ ಒಂದು ಆಶ್ಚರ್ಯ ಅಂತ ಹೇಳೋದಿಲ್ಲ, ಒಂದು ಒಳ್ಳೆಯ ಬೆಳವಣಿಗೆ ಅಂದರೆ ಭಾಳಷ್ಟು ಜನ ಇಲ್ಲಿ ಬಂದಿದ್ರು, 40-70 ಜನ. ಬಟ್ ಇದರಲ್ಲಿ ಇನ್ನೊಂದೇನು ತೋರಿಸುತ್ತೆ ಅಂತ ಹೇಳಿದ್ರೆ ಸಮಸ್ಯೆಗಳು ಕೂಡ ಭಾಳಷ್ಟು ಇದೆ ಅಂತ ಒಂದು ಅಭಿಪ್ರಾಯ ನನಗಿದೆ. ಈ ಸೂರತ್ಕಲ್ಗೆ ನಾನು ಆಡಳಿತಾಧಿಕಾರಿಯಾಗಿ ಕೆಲಸ ವಹಿಸ್ಕೊಂಡಿದ್ದ ಸಮಯದಿಂದ ಸೂರತ್ಕಲ್ ವ್ಯಾಪ್ತಿಯಲ್ಲಿ ಭಾಳಷ್ಟು ನನಗೆ ಕಂಪ್ಲೇಂಟ್ ಬರೋದು UGD. ಈಗ UGD ಮೆಟ್ರೋಲ್ ಒಂದು ಇದಲ್ಲ, ಅಲ್ಲಿ ಇಶ್ಯೂ ಇರುವಂಥ ಹೋಟೆಲ್ ಇದೆ, ಒಂದು ಕಡೆ ಹಿರಿಯ ವ್ಯಕ್ತಿಯಲ್ಲ, ಅಲ್ಲಿ ಸ್ವಲ್ಪ ಇಶ್ಯೂ ಇದೆ. ಅದನ್ನು ನಾವು ಸಾಲ್ವ್ ಮಾಡೋದಕ್ಕೆ ನಮ್ಮ ಹಂತದಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. UGD ಸಮಸ್ಯೆ ಇದೆ. ಈ ಒಂದು ಪ್ರಾಂತ್ಯದಲ್ಲಿ ಏನೇ ಒಂದು UGD ಕನೆಕ್ಷನ್ ಹಳೇದಾಗಿರ್ಬೋದು ಹೊಸದಾಗಿರ್ಬೋದು ಎಲ್ಲದನ್ನು ನಾವು ಕೂಡಿಸಿ ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿ ಇದಕ್ಕೆ ಹೊಸದಾಗಿ ನಾವು ಪೂರ್ತಿ UGD ಕನೆಕ್ಷನ್ ನಮಗೆ ಇವಾಗಿನ ಒಂದು ಜನಸಂಖ್ಯೆ ಅನುಗುಣವಾಗಿ ನಾವೊಂದು ಪ್ರಪೋಸಲ್ ಇವಾಗ ರೆಡಿ ಮಾಡ್ತಾ ಇದ್ದೀವಿ. ಎರಡನೇದಾಗಿ ನಮ್ಮಲ್ಲಿ ಭಾಳಷ್ಟು ಏನಂತ ಹೇಳಿದ್ರೆ ಇರೋ UGD ಕೂಡ ಭಾಳ ಹಳೆಯದು, 30, 40, 50 ವರ್ಷದಲ್ಲಿ ಎಲ್ಲ ನಮ್ಮ ಇಟ್ಟಿಗೆ ಮತ್ತು ಜಂಬಿಟ್ಟಿಗೆ ರೀತಿಯಲ್ಲಿ ಮಾಡಿರುವಂಥದ್ದು ಅವು ಎಲ್ಲ ಡ್ಯಾಮೇಜ್ ಆಗಿರುತ್ತೆ. ಅವೆಲ್ಲ ನಮ್ಮ ಆಧುನಿಕವಾಗಿ ಈಗಿನ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ರೀವರ್ಕ್ ರೀತಿ ನಾವು ಮಾಡಬೇಕಾಗ್ತದೆ. UGD ಸಮಸ್ಯೆ ನಮಗೆ ಇಲ್ಲಷ್ಟೇ ಅಲ್ಲ, ಮಂಗಳೂರು ಉತ್ತರ ಮತ್ತು ಮಂಗಳೂರು ದಕ್ಷಿಣಗಳಲ್ಲೂ ಕೂಡ ಭಾಳಷ್ಟಿದೆ. ಇದನ್ನು ನಾವು ಮೊದಲನೇ ಪ್ರಾಮುಖ್ಯತೆ ರೀತಿಯಲ್ಲಿ ನಾವು ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಬಜೆಟಲ್ಲೂ ಅದಕ್ಕೆ ಪ್ರಾವಿಷನ್ ನಮ್ಮ ಹಂತದಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಯಾಕಂದರೆ 100 ಕೋಟಿ ಖರ್ಚಾಗ್ತದೆ ಇದೆ. ಬಟ್ ಎಲ್ಲಿ ಸಣ್ಣ ಪುಟ್ಟ ಕೆಲವೊಂದು ಪಾಯಿಂಟ್ಸ್ನ ನಾವು ಇದು ಮಾಡುವಂತಿದೆ, ಅದು ನಮ್ಮ ಬಜೆಟಲ್ಲಿ ನಾವು ತಗೋಬೇಕು ಅಂತಿದ್ದೀವಿ. ನಮ್ಮ ಕಮಿಷನರ್ಸ್ ಮತ್ತು ಇದು ಎಲ್ಲರೂ ಕೂಡ ಆಗಲೇ ನಾವು ಇದ್ರ ಬಗ್ಗೆ ಚರ್ಚೆ ಆಗಿದೆ. ಎರಡನೇದು ನಾವು ಭಾಳಷ್ಟು ಸುರತ್ಕಲ್ ವ್ಯಾಪ್ತಿಯಿಂದಲೂ ಮತ್ತು ಬೇರೆ ಕಡೆ ನೋಡೋದಂದರೆ ಲೈಟ್ಗಳ ಸಮಸ್ಯೆ, ಸ್ಟ್ರೀಟ್ ಲೈಟ್ಸು ತಮಗೆಲ್ಲ ಗೊತ್ತಿರೋಂಗೆ ಇವತ್ತಾಗಲೇ 68,000 ಅಷ್ಟು ಸ್ಮಾರ್ಟ್ ಸಿಟಿ ಇದ್ರ ಕಡೆಯಿಂದ ನಾವು ಅಲ್ಲಿ ಕೊಟ್ಟಿದ್ದೀವಿ. ಇದು PPP ಮಾಡಲಲ್ಲಿ ನಮಗೇನು ಇವಾಗ ಬರ್ತಿತ್ತು ಅವರು ಅದನ್ನೆಲ್ಲ ಲೈಟನ್ನ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಅಥವಾ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಏನು ತೊಗೊಂಡಿದ್ದು ಮಾಡ್ತೀವಿ ಅದರಲ್ಲಿ ಏನು ಸೇವಿಂಗ್ಸ್ ಆಗ್ತದೆ ಅದನ್ನು ನಾವು ಮಹಾನಗರ ಪಾಲಿಕೆಯಿಂದ ನಾವು ಭರಣ ಮಾಡಿದ್ದೀವಿ. ಇವಾಗಲೇ ಐ ಥಿಂಕ್ 2 ಅಥವಾ 3 ಝೋನ್ ಆಗಲೇ ಕಂಪ್ಲೀಟ್ ಆಗಿದೆ. ಮುಂದಿನ ಝೋನ್ಸ್ ಒಂದು ಕಂಪ್ಲೀಟ್ ಆದ ತಕ್ಷಣ ನಾವು ಒಂದೊಂದು ಝೋನ್ ಪ್ರಕಾರ ನಾವು ಅವರಿಗೆ ಪೇಮೆಂಟ್ ಮಾಡೋದಕ್ಕೆ ಶುರು ಮಾಡ್ತೀವಿ. ಮಾರ್ಚ್ ಅಥವಾ ಏಪ್ರಿಲ್ ಒಳಗಡೆ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಒಂದು ಟಾರ್ಗೆಟ್ ಅವರಿಗೆ ಕೊಟ್ಟಿರೋದು. ಮತ್ತೊಂದು ನಮಗೆ ಭಾಳಷ್ಟು ಸಮಸ್ಯೆ ಬರೋದು ಕಸ ವಿಲೇವಾರಿ. ಇಲ್ಲಿ 3 ದಿನ 4 ದಿನ ಅಂತ ಹೇಳ್ತಾರೆ. ಒಬ್ಬರು ನಾಗರಿಕರು ಭಾಳ ಒಳ್ಳೆ ಸಲಹೆ ಕೊಟ್ಟರು, ಟೋಲ್ ಫ್ರೀ ಇದೊಂದು ಕಾಲ್ ಸೆಂಟರ್ ರೀತಿ ಮಾಡಬೇಕು. ಯಾವ ಕಾಲ್ ಸೆಂಟರ್ ಬರುತ್ತೆ ಅಂಥ ವರ್ಕರು ಅಥವಾ ಏರಿಯಾ ಸೂಪರ್ವೈಸರ್ ಯಾರು ಇರ್ತಾರೆ ಅವರಿಗೆ ಯಾಕೆ ಅಂತ ತಗೊಂಡು ನೋಟಿಸ್ ಎಲ್ಲ ಕೊಡಬೇಕು. ನೋಟಿಸ್ ಎಲ್ಲ ಕೊಡೋದಕ್ಕಿಂತ ಮುಂಚೆ ಒಂದು ಕಾಲ್ ಸೆಂಟರ್ ಓಪನ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಬಹುಶಃ ಕಮಿಷನರ್ ಇವಾಗ ಬೆಂಗಳೂರಿನಲ್ಲಿದ್ದಾರೆ, ಅವರು ಬಂದ ತಕ್ಷಣ ಇದ್ರ ಬಗ್ಗೆ ತಗೊಂಡು ನಮ್ಮದೇ ನಾರ್ಮಲ್ ಕಾಲ್ ಸೆಂಟರ್ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಕಸ ವಿಲೇವಾರಿಗೆ ಸೆಪ್ರೇಟಾಗಿ ಒಂದು ಡೆಡಿಕೇಟೆಡ್ ಲೈನ್ ಒಂದು ತಗೋಬೇಕು ಅಂತ ಇರುವಂಥ. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಉಪಾಯುಕ್ತ ನರೇಶ್ ಶಣಿ, ಕಂದಾಯ ವಿಭಾಗದ ಉಪಾಯುಕ್ತೆ ಅಕ್ಷತಾ, ಆಡಳಿತ ವಿಭಾಗದ ಉಪಾಯುಕ್ತ AL ಸ್ವಾಮಿ, ಸುರತ್ಕಲ್ ವಲಯ ಉಪಾಯುಕ್ತ ಬಾಲಚಂದ್ರ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರಸಾಲಿಯನ್, V4 ನ್ಯೂಸ್, ಮಂಗಳೂರು.